ಎಲ್ರಿಗೂ ನಮಸ್ಕಾರ. ಇವತ್ ನಾವು ಒಂದು ಬಹಳ ಸೂಕ್ಷ್ಮವಾದ ಆದ್ರೆ ಅಷ್ಟೇ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ. ಇದು ಪರಂಪರೆ ಮತ್ತು ಜನನ ಬದುಕಿನ ನಡುವಿನ ಒಂದು ಸಂಘರ್ಷದ ಕತೆ. ಒಂದ್ ಕಡೆ ನಮ್ಮ ಹಂಪಿಯಂತಹ ಭವ್ಯ ಪರಂಪರೆಯನ್ನು ಉಳಿಸ್ಬೇಕು ಅನ್ನೋ ದೊಡ್ಡ ಜವಾಬ್ದಾರಿ, ಮತ್ತೊಂದ್ ಕಡೆ ಅದೇ ಜಾಗದಲ್ಲಿ ಶತಮಾನಗಳಿಂದ ಬದುಕ್ತಾ ಬಂದಿರೋ ಜನರ ಹಕ್ಕುಗಳು. ಈ ಎರಡರ ನಡುವೆ ನಡೀತಿರೋ ತಿಕ್ಕಾಟದ ಬಗ್ಗೆ ಇವತ್ ನೋಡೋಣ. ಈ ಒಂದು ಮಾತನ್ನ ಕೇಳಿ, ಶತಮಾನಗಳಿಂದ ಇಲ್ಲೇ ವಾಸ, ಆದ್ರೆ ಸ್ವಂತ ಮನೆ ದುರಸ್ತಿ ಮಾಡಲು ಅನುಮತಿಯಿಲ್ಲ. ಅಬಾ, ಈ ಒಂದು ವಾಕ್ಯದಲ್ಲೇ ಇಡೀ ಕಥೆ ಹಿಂದಿರೋ ನೋವಿದೆ, ಅಸಹಾಯಕತೆ ಇದೆ ಅಲ್ವಾ? ಸರಿ, ಹಾಗಾದ್ರೆ ಬನ್ನಿ ಈ ಕಥೆ ನಡೆಯೋದು ಎಲ್ಲಿ ಅಂತ ನೋಡೋಣ. ನಾವು ಈಗ ಹೋಗ್ತಿರೋದು ಕೊಪ್ಪಳ ಜಿಲ್ಲೆಯ ಸನಾಪುರ ಅನ್ನೋ ಒಂದು ಪಾರಂಪರಿಕ ಗ್ರಾಮಕ್ಕೆ. ಇದೇನೋ ಬರೀ ಐತಿಹಾಸಿಕ ಸ್ಥಳ ಅನ್ಕೋಬೇಡಿ. ಇಲ್ಲಿ ತಲೆತಲಾಂತರಗಳಿಂದ ಕುಟುಂಬಗಳು ವಾಸ ಮಾಡ್ಕೊಂಡ್ ಬಂದಿದ್ದಾರೆ. ಇದೊಂದು ಜೀವಂತ ಸಮುದಾಯ. ಇಲ್ಲಿ ಒಬ್ಬ ನಿವಾಸಿಯನ್ನ ಭೇಟಿಯಾಗೋಣ. ಇವರ ಕುಟುಂಬ ಇದೇ ಮನೆಯಲ್ಲಿ 50 ವರ್ಷಗಳಿಂದ ಬದುಕ್ತಿದ್ದಾರೆ. ಈಗ ಆ ಮನೆಗೆ ದುರಸ್ತಿ ಬೇಕಾಗಿದೆ ತುರ್ತಾಗಿ. ಅವರ ದೊಡ್ಡ ಆಸೆ ಏನೂ ಅಲ್ಲ, ತಮ್ಮ ಪೂರ್ವಜರು ಕಟ್ಟಿದ, ಈಗ ಬೀಳೋ ಸ್ಥಿತಿಯಲ್ಲಿರೋ ಆ ಮನೆಯನ್ನ ಹೇಗಾದ್ರೂ ಮಾಡಿ ಉಳಿಸ್ಕೋಬೇಕು ಅಷ್ಟೇ. ಯೋಚನೆ ಮಾಡಿ, ಇದಕ್ಕಿಂತ ಸರಳವಾದ ನ್ಯಾಯಯುತವಾದ ಬೇಡಿಕೆ ಇನ್ನೇನಿದೆ ಹೇಳಿ? ಹಾಗಾದ್ರೆ ಮನೆ ಸರಿಪಡಿಸ್ಕೋಬೇಕು ಅಂದ್ರೆ ಅನುಮತಿ ಪಡೆಯೋದು ಅಷ್ಟು ಸುಲಭನಾ? ಖಂಡಿತ ಇಲ್ಲ. ಅದರ ದಾರಿ ಎಷ್ಟು ಕಷ್ಟಕರವಾಗಿದೆ ಅಂತ ನೋಡಿ. ಮೊದಲು ಇವರು ಗ್ರಾಮ ಪಂಚಾಯತ್ಗೆ ಅರ್ಜಿ ಹಾಕ್ತಾರೆ. ಆಗ ಪಂಚಾಯತ್ನವರು ನೀವು HWHMAದಿಂದ ಅಂದ್ರೆ ಹಂಪಿ ವರ್ಲ್ಡ್ ಹೆರಿಟೇಜ್ ಅಥಾರಿಟಿಯಿಂದ ಒಂದು NOC ಅಂದ್ರೆ ನಿರಾಕ್ಷೇಪಣಾ ಪತ್ರ ತಗೊಂಡ್ಬನ್ನಿ ಅಂತ ಹೇಳ್ತಾರೆ. ಸರಿ ಅಂತ ಅಲ್ಲಿಗೆ ಹೋದ್ರೆ ಆ ಪ್ರಾಧಿಕಾರ NOC ಕೊಡೋಕೆ ಒಪ್ಪಲ್ಲ. ಕೊನೆಗೆ ಏನಾಗತ್ತೆ ಅಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಈ 2 ಸರ್ಕಾರಿ ಕಚೇರಿಗಳ ನಡುವೆ ಸಿಕ್ಕಾಕೊಂಡು ಒದ್ದಾಡಬೇಕಾದ ಪರಿಸ್ಥಿತಿ ಬಂದಿದೆ. ಅರೆ, ಹೀಗೆ ಯಾಕೆ ಆಗ್ತಾ ಇದೆ? ಯಾಕೆ ತಮ್ಮ ಸ್ವಂತ ಮನೆಯನ್ನು ರಿಪೇರಿ ಮಾಡೋಕೆ ಒಬ್ರಿಗೆ ಅನುಮತಿ ಸಿಗ್ತಾ ಇಲ್ಲ? ಈ ಪ್ರಶ್ನೆಗೆ ಉತ್ತರ ಬೇಕು ಅಂದ್ರೆ ನಾವು ಹಂಪಿಯ ಪರಂಪರೆಯನ್ನ ಯಾರ್ ಕಾಪಾಡ್ತಿದ್ದಾರೋ ಆ ಸಂಸ್ಥೆಗಳ ಬಗ್ಗೆ ಮೊದಲು ತಿಳ್ಕೋಬೇಕು. ಮೊದಲನೇದಾಗಿ ಬರೋದು HWMA. ಇದರ ಪೂರ್ತಿ ಹೆಸರು ಹಂಪಿ ವಿಶ್ವ ಪಾರಂಪರ್ಯ ಪ್ರದೇಶ ನಿರ್ವಹಣಾ ಪ್ರಾಧಿಕಾರ. ಇದರ ಉದ್ದೇಶ ತುಂಬಾ ಒಳ್ಳೆಯದು, ಬಹಳ ಮುಖ್ಯವಾದದ್ದು ಕೂಡ. ನಮ್ಮ ಹೆಮ್ಮೆಯ ಜಾಗತಿಕ ಸಂಪತ್ತಾದ ಹಂಪಿಯನ್ನು ರಕ್ಷಿಸಬೇಕು, ಮುಂದಿನ ಪೀಳಿಗೆಗೆ ಅದನ್ನು ಉಳಿಸಬೇಕು ಅನ್ನೋದೇ ಇವರ ಕೆಲ್ಸ. ಈಗ ಬಫರ್ ವಲಯ ಅಥವಾ ಬಫರ್ ಝೋನ್ ಅಂದ್ರೇನು ಅಂತ ಅರ್ಥ ಮಾಡ್ಕೊಳ್ಳೋಣ. ಇದು ಸಿಂಪಲ್ ಆಗಿ ಹೇಳೋದಾದ್ರೆ ನಮ್ಮ ಮುಖ್ಯ ಪಾರಂಪರಿಕ ತಾಣದ ಸುತ್ತ ಇಳುವ ಒಂದು ರಕ್ಷಣಾ ಕವಚ ಇದ್ದ ಹಾಗೆ. ಇಲ್ಲಿ ಯಾವುದೇ ಹೊಸ ಕಟ್ಟಡಗಳು, ಅಭಿವೃದ್ಧಿ ಕೆಲಸಗಳು ನಡೆದ ಹಾಗೆ ನಿಯಂತ್ರಣದಲ್ಲಿ ಇಡ್ತಾರೆ. ಯಾಕಂದ್ರೆ ಮೂಲ ಹಂಪಿಗೆ ಯಾವುದೇ ಧಕ್ಕೆ ಆಗ್ಬಾರ್ದು ಅಂತ. ಆದ್ರೆ ಸಮಸ್ಯೆ ಏನಾಗಿದೆ ಅಂದ್ರೆ ಈ ಬಫರ್ ವಲಯ ಅಂತ ಗುರುತಿಸಿದ ಜಾಗದಲ್ಲಿ ಸನ್ನಾಪುರ, ಆನೆಗುಂದಿ, ಹನುಮಾನಹಳ್ಳಿ ಈ ಥರ ಶತಮಾನಗಳಿಂದ ಜನ ವಾಸ ಮಾಡ್ತಿರೋ ಹಳ್ಳಿಗಳೇ ಬಂದ್ಬಿಟ್ಟಿವೆ. ನೋಡಿ, ಈಗ ಕಥೆ ಸ್ಪಷ್ಟ ಆಗ್ತಾ ಇದೆ ಅಲ್ವಾ? ನಾವು ಮಾತಾಡ್ತಿದ್ದ ಆ ನಿವಾಸಿಯ ಮನೆ ಕರೆಕ್ಟಾಗಿ ಇದೇ ಬಫರ್ ವಲಯದ ಒಳಗೆ ಬರುತ್ತೆ. ಅದಕ್ಕೇನೆ ಅವರಿಗೆ ಈ ಎಲ್ಲ ಸಮಸ್ಯೆ ಶುರುವಾಗಿರೋದು. ಈ ಸಂಘರ್ಷದ ನಿಜವಾದ ಬೇರು ಇರೋದೇ ಇಲ್ಲಿ. ಹಾಗಾದ್ರೆ ಈ ಇಡೀ ಗೊಂದಲಕ್ಕೆ, ಈ ಬಿಕ್ಕಟ್ಟಿಗೆ ಕಾರಣ ಏನು? ಇದರ ಹಿಂದೆ ಒಂದು ನಿರ್ದಿಷ್ಟ ಕಾನೂನಿದೆ. ಅದೇ ಈ ಸಮಸ್ಯೆಯ ಮೂಲ. ಬನ್ನಿ ಆ ಕಾನೂನು ಯಾವುದು ಅಂತ ನೋಡೋಣ. ಆ ಕಾನೂನಿನ ಹೆಸರು ಹಂಪಿ ವಿಶ್ವ ಪಾರಂಪರ್ಯ ಪ್ರದೇಶ ನಿರ್ವಹಣಾ ಪ್ರಾಧಿಕಾರ ಕಾಯ್ದೆ 2002. ಇದನ್ನ ನೆನಪಿಟ್ಕೊಳ್ಳಿ, ಯಾಕಂದ್ರೆ ಇವತ್ತು ನಾವು ಮಾತಾಡ್ತಿರೋ ಪ್ರತಿಯೊಂದು ಸಮಸ್ಯೆಯ ಕೇಂದ್ರಬಿಂದು ಇದೇ ಕಾಯ್ದೆ. ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂದ್ರೆ ಆ ಇಡೀ ಕಾಯ್ದೆಯಲ್ಲಿ ಒಂದೇ ಒಂದು ಸೆಕ್ಷನ್ 14, ಅದೇ ಈ ಸಂಪೂರ್ಣ ಸಮಸ್ಯೆಯ ಮೂಲ ಕಾರಣ. ಈ ಸೆಕ್ಷನ್ 14 ಅಧಿಕಾರದ ಸಮೀಕರಣವನ್ನೇ ಬದಲಾಯಿಸಿಬಿಡುತ್ತೆ. ಹೇಗೆ ಅಂತೀರಾ? ಇದು ಸ್ಥಳೀಯ ಗ್ರಾಮ ಪಂಚಾಯತ್ಗಿಂತ HWMA ಪ್ರಾಧಿಕಾರಕ್ಕೆ ಹೆಚ್ಚಿನ ಅಂದ್ರೆ ಅಂತಿಮ ಅಧಿಕಾರವನ್ನ ಕೊಡುತ್ತೆ. ಇದರರ್ಥ ಬಫರ್ ವಲಯದಲ್ಲಿ HWMA ತನ್ನ ಮಾಸ್ಟರ್ ಪ್ಲಾನ್ ಪ್ರಕಾರ ಯಾವುದೇ ನಿರ್ಧಾರ ತಗೋಬಹುದು. ಆದ್ರೆ ಗ್ರಾಮ ಪಂಚಾಯತ್ HWMAದ ಅನುಮತಿ ಇಲ್ಲದೆ ಒಂದು ಚಿಕ್ಕ ಕಟ್ಟಡ ಪರವಾನಗಿಯನ್ನು ಕೊಡೋಕ್ಕಾಗಲ್ಲ. ಇದರ ಪರಿಣಾಮ ಏನೋ ಗೊತ್ತಾ? ಜನರಿಗೆ ಎಲ್ಲರಿಗಿಂತ ಹತ್ತಿರ ಇರೋದು ಗ್ರಾಮ ಪಂಚಾಯತ್. ಅವರ ಕಷ್ಟ ಸುಖಗಳನ್ನ ಅರ್ಥ ಮಾಡ್ಕೊಳ್ಳೋದು ಅವರೇ. ಆದ್ರೆ ಈ ಕಾನೂನಿನಿಂದ ಆ ಪಂಚಾಯತ್ಗಳೇ ಕೈಕಟ್ಟಿ ಕೂರುವಂತಹ ಅಸಹಾಯಕ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರಿ, ಈ ಸಮಸ್ಯೆ ಬರೀ ನಾವು ನೋಡಿದ ಒಬ್ಬ ವ್ಯಕ್ತಿಗೆ ಮಾತ್ರನಾ? ಖಂಡಿತ ಇಲ್ಲ. ಇದರ ಪರಿಣಾಮ ಇಡೀ ಸಮುದಾಯದ ಮೇಲೆ ಆಗ್ತಿದೆ. ಹಲವಾರು ಗ್ರಾಮಗಳು ಇದರ ಬಿಸಿಯನ್ನು ಅನುಭವಿಸ್ತಾ ಇವೆ. ಈ ಬಫರ್ ವಲಯದ ಜನರ ಬದುಕು ನಿಜಕ್ಕೂ ಬಹಳ ಸಂಕಷ್ಟದಲ್ಲಿದೆ. ತಮ್ಮ ಹಳೆ ಮನೆಗಳನ್ನ ಯಾವಾಗ ಬೇಕಾದ್ರೂ ಕೆಡುವ ಆಗ್ತಾರೆ ಅನ್ನೋ ಒಂದು ಭಯ ಯಾವಾಗ್ಲೂ ಕಾಡ್ತಾ ಇರುತ್ತೆ.
ಇನ್ನೊಂದು ವಿಚಿತ್ರ ಅಂದ್ರೆ ಇದು ದೊಡ್ಡ ಪ್ರವಾಸಿ ಕೇಂದ್ರ, ಆದ್ರೂ ಸ್ಥಳೀಯರಿಗೆ ಉದ್ಯೋಗವೇ ಇಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ತಮ್ಮದೇ ಜಾಗದಲ್ಲಿ, ತಮ್ಮ ಪೂರ್ವಜರ ಭೂಮಿಯಲ್ಲಿ ಒಂದು ಮನೆ ಸರಿಪಡಿಸ್ಕೊಳ್ಳೋಕಾಗ್ಲಿ, ಹೊಸದಾಗಿ ಕಟ್ಕೊಳ್ಳೋಕಾಗ್ಲಿ ಸಾಧ್ಯವಾಗ್ತಿಲ್ಲ. ಇದನ್ನೇ ಪ್ರವಾಸೋದ್ಯಮದ ವಿರೋಧಾಭಾಸ ಅಂತ ಹೇಳೋದು. ನೋಡಿ, ಹಂಪಿಯಲ್ಲಿ ಪ್ರವಾಸೋದ್ಯಮಕ್ಕೆ ವಿಪರೀತ ಅವಕಾಶಗಳಿವೆ, ಹೈ ಪೊಟೆನ್ಷಿಯಲ್ ಇದೆ. ಆದ್ರೆ ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿ ಮಾತ್ರ ತೀರಾ ಕಡಿಮೆ, ಲೋ ಇದೆ. ಇದಕ್ಕೆ ಕಾರಣ ಇದೇ ಕಟ್ಟುನಿಟ್ಟಿನ ನಿಯಮಗಳು. ಅಂದ್ರೆ ಅವಕಾಶಗಳ ಸಾಗರವೇ ಮುಂದಿದ್ರೂ ಸ್ಥಳೀಯರ ಬದುಕು ಮಾತ್ರ ಬರಿದಾಗಿದೆ ಅನ್ನೋ ಹಾಗೆ. ಸ್ಥಳೀಯರ ಮನಸ್ಸಲ್ಲಿ ಏನಿದೆ ಅಂತ ಈ ಒಂದು ಮಾತು ಸ್ಪಷ್ಟವಾಗಿ ಹೇಳುತ್ತೆ. ಅಭಿವೃದ್ಧಿಗೆ ಸಹಾಯ ಮಾಡ್ಬೇಕಾಗಿದ್ದ ಪ್ರಾಧಿಕಾರವೇ ಈಗ ನಮ್ಮ ಪ್ರಗತಿಗೆ ದೊಡ್ಡ ಅಡ್ಡಿಯಾಗಿದೆ ಅಂತ ಅವರಿಗನಿಸ್ತಿದೆ. ಇದು ಅವರ ನೋವಿನ ಮಾತು. ಇದೆಲ್ಲವನ್ನೂ ನೋಡಿದ ಮೇಲೆ ನಾವೊಂದು ಮೂಲಭೂತ ಸಂಘರ್ಷದ ಹತ್ತಿರ ಬಂದು ನಿಲ್ಲುತ್ತೇವೆ. ಈ ಇಡೀ ವಿಷಯದ ಮೂಲ ದ್ವಂದ್ವ ಇಲ್ಲಿದೆ. ಒಂದ್ ಕಡೆ ಪರಂಪರೆಯ ರಕ್ಷಣೆ, ಮುಂದಿನ ಪೀಳಿಗೆಗೆ ಹಂಪಿಯನ್ನ ಉಳಿಸೋದು ನಮ್ಮೆಲ್ಲರ ಕರ್ತವ್ಯ, ಇದ್ರಲ್ಲಿ ಎರಡೂ ಮಾತಿಲ್ಲ. ಮತ್ತೊಂದ್ ಕಡೆ ಮಾನವ ಹಕ್ಕುಗಳ ರಕ್ಷಣೆ, ಶತಮಾನಗಳಿಂದ ಅಲ್ಲೇ ಬದುಕ್ತಿರೋ ಜನರ ಹಕ್ಕುಗಳನ್ನ, ಅವರ ಜೀವನೋಪಾಯವನ್ನ ಖಚಿತಪಡಿಸೋದು ಕೂಡ ಅಷ್ಟೇ ಮುಖ್ಯವಾದ ಜವಾಬ್ದಾರಿ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ನಮ್ಗೆ ಬೇಕಾಗಿರೋದು ಎರಡನ್ನೂ ಸಮತೋಲನಗೊಳಿಸೋ ಒಂದು ನ್ಯಾಯಯುತ ಮತ್ತು ಮಾನವೀಯ ದಾರಿ. ಪರಂಪರೆಯು ಉಳಿಬೇಕು, ಜನರ ಬದುಕು ಕೂಡ ಹಾಳಾಗ್ಬಾರ್ದು. ಹಾಗಾಗಿ ಕೊನೆಯದಾಗಿ ನಮ್ಮೆಲ್ಲರ ಮುಂದಿರೋ ಒಂದು ದೊಡ್ಡ ಪ್ರಶ್ನೆ ಇದು. ನಮ್ಮ ಗತಕಾಲದ ಹೆಮ್ಮೆಯನ್ನ, ನಮ್ಮ ಪರಂಪರೆಯನ್ನ ರಕ್ಷಿಸುವುದು ಎಷ್ಟು ಮುಖ್ಯವೋ, ಅದೇ ಇತಿಹಾಸದ ನೆರಳಲ್ಲೇ ಇವತ್ತು ಬದುಕ್ತಿರುವ ಜನರ ಮೂಲಭೂತ ಹಕ್ಕುಗಳನ್ನ ಕಾಪಾಡೋದು ಕೂಡ ಅಷ್ಟೇ ಮುಖ್ಯ. ಇವೆರಡರ ನಡುವೆ ಒಂದು ಸರಿಯಾದ ಸಮತೋಲನವನ್ನ ನಾವು ಹೇಗೆ ಸಾಧಿಸಬಹುದು? ಈ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡಬೇಕಿದೆ.